ಸಮುದ್ರದ ತಳದಲ್ಲಿ ಸಿಗುವ ಅತ್ಯಂತ ಅಪರೂಪದ ಮತ್ತೆ ಬೆಲೆ ಬಾಳುವ ಮುತ್ತುಗಳನ್ನ ಹುಡುಕ್ಬೇಕು ಅಂದ್ರೆ ನಾವೇನ್ ಮಾಡಬೇಕು? ಆಳವಾದ ನೀರಿಗೆ ಧುಮುಕ್ಬೇಕು, ಉಸಿರು ಬಿಗಿ ಹಿಡ್ಬೇಕು, ಮತ್ತೆ ಸಂಪೂರ್ಣವಾಗಿ ಏಕಾಗ್ರತೆಯಿಂದ ಅಂದ್ರೆ ಸುತ್ತಮುತ್ತಲಿನ ಯಾವುದೇ ಗದ್ದಲವಿಲ್ಲದೆ ಹುಡುಕ್ಬೇಕು ಅಲ್ವಾ? ಖಂಡಿತ. ಅದು ಬಿಟ್ಟು ಬೇರೆ ದಾರಿನೇ ಇಲ್ಲ. ಆದ್ರೆ ಅದೇ ಸಮುದ್ರದ ಮೇಲೆ ಒಂದು ಶಬ್ದ ಮಾಡುವ ಜೆಟ್ಸ್ಕಿ ಓಡಿಸ್ಕೊಂಡು ಮುತ್ತು ಹುಡುಕ್ತೀನಿ ಅಂದ್ರೆ ಸಾಧ್ಯನಾ? ಖಂಡಿತ ಇಲ್ಲ. ಸೊ ಇವತ್ತಿನ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ಇದನ್ನೇ ಬಿಡಿಸಿ ನೋಡೋಣ. ನಾವು ಕ್ಯಾಲ್ ನ್ಯೂಪೋರ್ಟ್ ಅವರ ಡೀಪ್ ವರ್ಕ್ ಪುಸ್ತಕದ ವಿಚಾರಗಳನ್ನ ತೆಗೆದುಕೊಂಡಿದ್ದೀವಿ. ನಾವೆಲ್ಲರೂ ಇವತ್ತು ನಮ್ಮ ಕೆಲಸದ ಜಾಗದಲ್ಲಿ ಮಾಡ್ತಿರೋದು ಅದೇ ಜೆಟ್ಸ್ಕಿ ಸವಾರಿ. ಸುಮ್ನೆ ಮೇಲ್ಮೈಯಲ್ಲಿ ಅಂದ್ರೆ ಶಾಲೋ ವರ್ಕ್ ಮಾಡ್ತಾ ನಾವೇನೋ ದೊಡ್ಡ ಸಾಧನೆ ಮಾಡ್ತಿದ್ದೀವಿ ಅಂತ ಭ್ರಮೆಯಲ್ಲಿದ್ದೀವಿ. ನಿಜ. ಇಮೇಲ್ಗಳಿಗೆ ತಕ್ಷಣ ರಿಪ್ಲೈ ಮಾಡೋದು, ಸುಮ್ನೆ ಮೀಟಿಂಗ್ಗಳಲ್ಲಿ ಕೂರೋದು, ಆಗಾಗ ಫೋನ್ ನೋಡೋದು, ಇವೆಲ್ಲವೂ ಒಂಥರ ಜೆಟ್ಸ್ಕಿ ಸವಾರಿ ಇದ್ದಾಗೆ. ಆದ್ರೆ ಡೀಪ್ ವರ್ಕ್ ಅಂದ್ರೆ ಆಳವಾದ ಕೆಲಸ ಅನ್ನೋದು ಆ ಮುತ್ತು ಹುಡುಕುವ ಸಾಹಸ. ಎಕ್ಸಾಕ್ಟ್ಲಿ. ನದ ಕೊನೆಯಲ್ಲಿ ಅದರಿಂದ ಸಿಗುವ ಮೌಲ್ಯ ಝೀರೋ. ಸೊ ಇವತ್ತಿನ ನಮ್ಮ ಚರ್ಚೆ ಬರೀ ನಾವು ಆಫೀಸ್ನಲ್ಲಿ ಹೇಗೆ ಹೆಚ್ಚು ಉತ್ಪಾದಕತೆಯನ್ನ ಅಂದ್ರೆ ಪ್ರೊಡಕ್ಟಿವಿಟಿಯನ್ನ ಸಾಧಿಸಬಹುದು ಅನ್ನೋದ್ರ ಬಗ್ಗೆ ಮಾತ್ರ ಅಲ್ಲ. ನಮ್ಮೆಲ್ಲರ ಅತಿ ಮುಖ್ಯವಾದ ಶಕ್ತಿ ಅಂದ್ರೆ ನಮ್ಮ ಗಮನ ಅಥವಾ ಅಟೆನ್ಷನ್. ಹೌದು, ಆ ಗಮನ ಅನ್ನೋದು ಇವತ್ತು ಸ್ಮಾರ್ಟ್ಫೋನ್, ಇಮೇಲ್ ಮತ್ತೆ ನೋಟಿಫಿಕೇಶನ್ಗಳ ಮೂಲಕ ಹರಿದು ಹೋಗ್ತಿದೆ. ಕರೆಕ್ಟ್. ಈ ಗೊಂದಲಮಯ ಜಗತ್ತಿನಲ್ಲಿ ನಮ್ಮ ಆ ಏಕಾಗ್ರತೆಯನ್ನ ವಾಪಸ್ ಪಡೆಯೋದು ಹೇಗೆ, ಮತ್ತೆ ನಮ್ಮ ಮೆದುಳಿಗೆ ಕಷ್ಟಕರವಾದ ಕೆಲಸಗಳನ್ನ ಮಾಡಕ್ಕೆ ಹೇಗೆ ಟ್ರೈನಿಂಗ್ ಕೊಡೋದು ಅನ್ನೋದೇ ಇವತ್ತಿನ ಮುಖ್ಯ ಉದ್ದೇಶ. ಸೊ ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದ್ರೆ ನಮ್ಗೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. 1920ರ ದಶಕದಲ್ಲಿ ಕಾರಲ್ ಜುಂಗ್ ಅನ್ನೋ ಪ್ರಖ್ಯಾತ ಮನೋವೈದ್ಯರು ಸ್ವಿಟ್ಜರ್ಲ್ಯಾಂಡ್ನ ಬುಲ್ಲಿಂಗನ್ ಅನ್ನೋ ಹಳ್ಳಿಯಲ್ಲಿ ಸರೋವರದ ದಡದಲ್ಲಿ ಒಂದು ಕಲ್ಲಿನ ಗೋಪುರ ಕಟ್ಟಿಸಿದ್ರು. ಅಲ್ಲಿ ಕರೆಂಟ್ ಇರ್ಲಿಲ್ಲ, ಬರೀ ಎಣ್ಣೆ ದೀಪ ಮತ್ತೆ ಚಳಿ ಕಾಯಿಸಲು ಬೆಂಕಿಯ ಒಲೆ ಮಾತ್ರ ಇತ್ತು. ಅಲ್ಲಿ ಹೋಗ್ತಿದ್ದಿದ್ದು ರಜೆ ಕಳೆಯೋಕಲ್ಲ, ಬದಲಿಗೆ ತಮ್ಮ ಗುರು ಸಿಗ್ಮಂಡ್ ಫ್ರಾಯ್ಡ್ ಅವರ ಸಿದ್ಧಾಂತಗಳಿಗೆ ಸವಾಲ್ ಹಾಕುವಂಥ ಕ್ರಾಂತಿಕಾರಿ ಪುಸ್ತಕಗಳನ್ನ ಬರೆಯೋಕೆ. ಪ್ರತಿದಿನ ಬೆಳಗ್ಗೆ 2 ಗಂಟೆಗಳ ಕಾಲ ಆ ಕೋಣೆಯಲ್ಲಿ ಯಾರಿಗೂ ಪ್ರವೇಶ ಇರಲಿಲ್ಲ. ಕೇವಲ ಕಾರ್ಲ್ ಜುಂಗ್ ಮಾತ್ರ ಅಲ್ಲ, 16ನೇ ಶತಮಾನದಲ್ಲಿ ಮೈಕೆಲ್ ಡಿ ಮಾಂಟೇನ್ ಕೂಡ ತಮ್ಮ ಫ್ರೆಂಚ್ ಅರಮನೆಯ ದಕ್ಷಿಣದ ಗೋಪುರದಲ್ಲಿ ಒಂದು ಪ್ರೈವೇಟ್ ಲೈಬ್ರರಿ ನಿರ್ಮಿಸಿಕೊಂಡಿದ್ರು. ಮತ್ತೆ ಮಾರ್ಕ್ ಟ್ವಿನ್ ಟಾಮ್ ಸಾಯರ್ ಕಾದಂಬರಿ ಬರೆಯುವಾಗ ನ್ಯೂಯಾರ್ಕ್ನಲ್ಲಿ ಒಂದು ಪ್ರತ್ಯೇಕವಾದ ಶೆಡ್ನಲ್ಲಿ ಕೂರ್ತಿದ್ರು. ಅವರನ್ನ ಊಟಕ್ಕೆ ಕರೆಯೋಕೆ ಮನೆಯವರು ದೊಡ್ಡ ಹಾರ್ನ್ ಊದ್ಬೇಕಿತ್ತಂತೆ. ಹೌದು. ಇದರ ಅರ್ಥ ಏನು? ಇತಿಹಾಸದ ಈ ಶ್ರೇಷ್ಠ ವ್ಯಕ್ತಿಗಳೆಲ್ಲರೂ ಕಂಪ್ಯೂಟರ್ ಮತ್ತೆ ಫೋನ್ ಇಲ್ದೇ ಕಾಲದಲ್ಲೂ ಮಹತ್ವರವಾದನ್ನ ಸೃಷ್ಟಿ ಮಾಡಬೇಕು ಅಂದ್ರೆ ಭೌತಿಕ ಪ್ರತ್ಯೇಕತೆ ಅಂದ್ರೆ ಫಿಸಿಕಲ್ ಐಸೋಲೇಷನ್ ತುಂಬಾನೇ ಮುಖ್ಯ ಅಂತ ನಂಬುದ್ರು. ಸ್ವಲ್ಪ ಇರಿ, ಇಲ್ಲಿ ನನ್ಗೊಂದು ಪ್ರಶ್ನೆ ಕಾಡ್ತಿದೆ. ನಾವು ಇವತ್ತು ಬೊಲಿಂಗೆನ್ ಟವರ್ ಕಟ್ಸೋಕಾಗುತ್ತಾ? ನಮ್ಮ ಕಚೇರಿಗಳು ಹೇಗಿವೆ ಅಂತ ಒಮ್ಮೆ ಯೋಚಿಸಿ. ಫೇಸ್ಬುಕ್ನಂತಹ ಕಂಪ್ನಿಗಳು ಶುರು ಮಾಡಿದ ಓಪನ್ ಆಫೀಸ್ ಟ್ರೆಂಡ್ ಇವತ್ತು ಎಲ್ಲೆಡೆ ಇದೆ. ಎಲ್ಲರನ್ನೂ ಒಂದೇ ಹಾಲಲ್ಲಿ ಕೂರಿಸ್ತಾರೆ. ನಿಜ. ಪಕ್ಕದ ಕೇಬಲ್ನವರ ಮಾತು ಕೇಳಿಸ್ತಾ ಇರುತ್ತೆ. ಹೌದು. ಸ್ಲ್ಯಾಕ್, ಟೀಮ್ಸ್ ಅಂತ ಮೆಸೇಜ್ಗಳು ಬರ್ತಾನೆ ಇರುತ್ತೆ. ಇಂಥ ಗದ್ದಲದ ವಾತಾವರಣದಲ್ಲಿ ಕಾಲ್ ಜಂಗ್ ತರಹ ಕೆಲಸ ಮಾಡೋದು ಹೇಗೆ? ಹಾಗಾದ್ರೆ ಈ ಐತಿಹಾಸಿಕ ಉದಾಹರಣೆಗಳು ಇವತ್ತಿನ ಜಗತ್ತಿಗೆ ಅಪ್ರಸ್ತುತ ಅಲ್ವಾ? ಅದೇ ಇವತ್ತಿನ ದೊಡ್ಡ ಬಿಕ್ಕಟ್ಟು. ಈ ಓಪನ್ ಆಫೀಸ್ ಮತ್ತೆ ತ್ವರಿತ ಮೆಸೇಜಿಂಗ್ನಿಂದಾಗಿ ಇವತ್ತಿನ ಜ್ಞಾನ ಆಧಾರಿತ ಉದ್ಯೋಗಿಗಳು ಅಂದ್ರೆ ನಾಲೆಜ್ ವರ್ಕರ್ಸ್ ಕೇವಲ ಮಾನವ ನೆಟ್ವರ್ಕ್ ರೌಟರ್ಗಳ ತರ ಹ್ಯೂಮನ್ ನೆಟ್ವರ್ಕ್ ರೌಟರ್ಸ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಒಂದು ಕಡೆಯಿಂದ ಇಮೇಲ್ ಬರುತ್ತೆ, ಅದನ್ನ ಇನ್ನೊಂದು ಕಡೆ ಫಾರ್ವರ್ಡ್ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಮೆಸೇಜ್ ಬಂದ್ರೆ ತಕ್ಷಣ ರಿಪ್ಲೈ ಮಾಡ್ತಾರೆ. ಅದನ್ನೇ ದೊಡ್ಡ ಕೆಲಸ ಅನ್ಕೊಂಡಿದ್ದಾರೆ. ನಾವಿವತ್ತು ಕಲ್ಲಿನ ಗೋಪುರ ಕಟ್ಸಕ್ಕಾಗದೇ ಇರ್ಬೋದು, ಆದರೆ ಆ ಗೋಪುರ ಕೊಡುವಂತಹ ಏಕಾಗ್ರತೆಯ ವಾತಾವರಣವನ್ನ ನಾವು ನಮ್ಮ ಮೈಂಡಲ್ಲಿ ಮತ್ತೆ ಡೆಸ್ಕಲ್ಲಿ ಸೃಷ್ಟಿಸ್ಕೋಬೇಕಾಗಿದೆ. ಯಾಕಂದ್ರೆ ಯಾರು ಈ ಗೊಂದಲಗಳಿಂದ ಹೊರಬಂದು ಡೀಪ್ ವರ್ಕ್ ಮಾಡ್ತಾರೋ ಅವರು ಮಾತ್ರ ಈ ಆರ್ಥಿಕತೆಯಲ್ಲಿ ಗೆಲ್ತಾರೆ. ಹಾಗಾದ್ರೆ ಈ ಡಿಜಿಟಲ್ ಯುಗದಲ್ಲಿ ಡೀಪ್ ವರ್ಕ್ ಮಾಡೋದು ಹೇಗೆ ಒಂದು ಆರ್ಥಿಕ ಮಹಾಶಕ್ತಿಯಾಗಿದೆ? ಇದಕ್ಕೆ ಡೀಪ್ ವರ್ಕ್ ಹೈಪೋಥೆಸಿಸ್ ಒಂದು ನಿಖರವಾದ ಉತ್ತರ ಕೊಡುತ್ತೆ. ಇವತ್ತಿನ ಮಾಹಿತಿ ಆರ್ಥಿಕತೆಯಲ್ಲಿ ಯಂತ್ರಗಳು ಮತ್ತೆ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ವೇಗವಾಗಿ ಬೆಳೀತಿದೆ. ಈ ಟ್ರೆಂಡ್ನಲ್ಲಿ ಉಳಿದುಕೊಳ್ಳೋರು ಯಾರು? ಸಂಕೀರ್ಣವಾದ ಡೇಟಾ ವಿಶ್ಲೇಷಣೆ ಮಾಡುವ ನೇಟ್ ಸಿಲ್ವರ್ ಅವರಂತಹ ಅತ್ಯುನ್ನತ ಕೌಶಲ್ಯವುಳ್ಳ ಕೆಲಸಗಾರರು. ಮತ್ತೆ ತಮ್ಮ ಕ್ಷೇತ್ರದಲ್ಲಿ ಸೂಪರ್ ಸ್ಟಾರ್ ಆಗಿರೋರು. ಹೌದು. ಯಾಕಂದ್ರೆ ಒಂದು ಹೊಸ ಕಠಿಣ ಕೌಶಲ್ಯವನ್ನ ಅತ್ಯಂತ ವೇಗವಾಗಿ ಕಲಿಯುವ ಸಾಮರ್ಥ್ಯವೇ ಇವತ್ತಿನ ನಿಜವಾದ ಸೂಪರ್ ಪವರ್. ಕಠಿಣ ಕೌಶಲ್ಯಗಳನ್ನ ವೇಗವಾಗಿ ಕಲಿಯೋದು ಅಂದಾಗ
ನನಗೆ ಜೇಸನ್ ಬೆನ್ ಎಂಬ ಯುವಕನ ಸ್ಫೂರ್ತಿದಾಯಕ ಕಥೆ ನೆನ್ಪಾಗುತ್ತೆ. ಆತ ಒಬ್ಬ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಆಗಿದ್ದ. ದಿನವಿಡೀ ಎಕ್ಸೆಲ್ ಶೀಟ್ನಲ್ಲಿ ಡೇಟಾ ನಕಲಿಸುವುದೇ ಅಂದ್ರೆ ಕಾಪಿ ಪೇಸ್ಟ್ ಮಾಡೋದೇ ಅವನ್ ಕೆಲ್ಸ. ಆತನ ಸಂಬಳ ಸುಮಾರು $40,000 ಇತ್ತು. ಹೋ, ಒಂದು ದಿನ ಅವನಿಗೆ ಗೊತ್ತಾಯಿತು ತಾನು ದಿನಪೂರ್ತಿ ಮಾಡೋ ಕೆಲ್ಸನ ಎಕ್ಸೆಲ್ನ ಒಂದು ಚಿಕ್ಕ ಮ್ಯಾಕ್ರೋ ಸ್ಕ್ರಿಪ್ಟ್ ಬರೆದು ಒಂದೇ ಕ್ಲಿಕ್ನಲ್ಲಿ ಮಾಡಿ ಮುಗಿಸ್ಬೋದು ಅಂತ. ತಾನು ಮಾಡ್ತಿರೋ ಈ ಮೇಲ್ಮೈ ಕೆಲ್ಸಕ್ಕೆ ಶಾಲೋ ವರ್ಕ್ಗೆ ಜಗತ್ತಿನಲ್ಲಿ ಯಾವ ಬೆಲೆಯೂ ಇಲ್ಲ ಅಂತ ಆ ಕ್ಷಣ ಅವನಿಗೆ ಭಯ ಶುರುವಾಯ್ತು. ಆ ಭಯ ಸಹಜ. ಯಾಕಂದ್ರೆ ಯಾವುದೇ ಮಿಷಿನ್ ಮಾಡಬಹುದಾದ ಕೆಲಸವನ್ನ ನಾವು ಮಾಡ್ತಿದ್ದೀವಿ ಅಂದ್ರೆ ನಮ್ಮ ಕೆಲಸಕ್ಕೆ ಸೆಕ್ಯೂರಿಟಿ ಎಲ್ಲಿದೆ? ಹೌದು ತಾನೇ. ಆ ಯುವಕ ತನ್ನ ಕೆಲ್ಸ ಬಿಟ್ಟು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಕಲಿಯೋಕೆ ನಿರ್ಧಾರ ಮಾಡ್ದ. ಆದ್ರೆ ಅವನಿಗೊಂದು ದೊಡ್ಡ ಸಮಸ್ಯೆ ಇತ್ತು. ಅವನಿಗೆ ಏಕಾಗ್ರತೆನೇ ಇರ್ಲಿಲ್ಲ. ತನ್ನ ದಿನದ 98% ಸಮಯನ ಇಂಟರ್ನೆಟ್ನಲ್ಲೇ ಕಳೀತಿದ್ದ. ಓಹೋ, 98%? ಹೌದು. ಕೊನೆಗೆ ಏನ್ ಮಾಡ್ದ ಗೊತ್ತಾ? ಒಂದು ಕಠಿಣ ನಿರ್ಧಾರ ತಗೊಂಡ. ಕಂಪ್ಯೂಟರ್, ಇಂಟರ್ನೆಟ್, ಫೋನ್ ಏನೂ ಇಲ್ಲದ ಒಂದು ಕೋಣೆಯಲ್ಲಿ ತನ್ನಲ್ಲ ತಾನು ಲಾಕ್ ಮಾಡ್ಕೊಂಡ. ಕೇವಲ ಕೋಡಿಂಗ್ ಪುಸ್ತಕಗಳು, ನೋಟ್ ಕಾರ್ಡ್ಗಳು ಮತ್ತೆ ಹೈಲೈಟರ್ ಹಿಡ್ದು ದಿನಕ್ಕೆ 5-6 ಗಂಟೆಗಳ ಕಾಲ ಆಳವಾದ ಅಧ್ಯಯನ ಶುರು ಮಾಡ್ದ. ಮೊದಮೊದಲು ಇದು ನರಕದಂತೆ ಅನ್ನಿಸ್ತು. ಆಬ್ವಿಯಸ್ಲಿ ವಿಡ್ರಾಲ್ ಸಿಂಪ್ಟಮ್ಸ್ ತರಹ ಆಗಿರುತ್ತೆ. ಕರೆಕ್ಟ್. ಆದ್ರೆ ಬಿಡಲಿಲ್ಲ. ಕೆಲವೇ ತಿಂಗಳುಗಳಲ್ಲಿ ಅತ್ಯಂತ ಕಠಿಣವಾದ ಡೆವ್ ಬೂಟ್ ಕ್ಯಾಂಪ್ ಅನ್ನು ಟಾಪ್ ಸ್ಟೂಡೆಂಟ್ ಆಗಿ ಮುಗಿಸಿ ಸಿಲಿಕಾನ್ ವ್ಯಾಲಿಯಲ್ಲಿ $1,00,000 ಸಂಬಳದ ಕೆಲ್ಸಗಿಟ್ಸ್ಕೊಂಡ. ಅಂದ್ರೆ ತನ್ನ ಹಳೆ ಸಂಬಳಕ್ಕಿಂತ 2ಕ್ಕೂ ಹೆಚ್ಚು ಪಟ್ಟು. ಇದನ್ನ ವಿಶಾಲ ದೃಷ್ಟಿಕೋನಕ್ಕೆ ಬಿಗ್ ಪಿಕ್ಚರ್ಗೆ ಜೋಡಿಸಿ ನೋಡೋಣ. ಜೇಸನ್ ಬೆನ್ನಲ್ಲಿ ಕೇವಲ ಕೋಡಿಂಗ್ ಕಲೀಲಿಲ್ಲ. ಆತ ಕಠಿಣ ವಿಷಯಗಳನ್ನ ವೇಗವಾಗಿ ಕಲಿಯುವ ಸಾಮರ್ಥ್ಯವನ್ನೇ ಕಲಿತ. ಆಧುನಿಕ ಆರ್ಥಿಕತೆಯಲ್ಲಿ ಟೆಕ್ನಾಲಜಿ ನಾಳೆಗೆ ಹಳೇದಾಗ್ಬೋದು. ಹೌದು. ಆದರೆ ಹೊಸ ಕಷ್ಟಕರವಾದ ವಿಷಯಗಳನ್ನ ಹಿಡಿದು ಅದನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳೋ ಶಕ್ತಿ ಇದೆಯಲ್ಲ, ಅದು ದೀರ್ಘಕಾಲೀನ ವೃತ್ತಿಜೀವನದಲ್ಲಿ ಆದಾಯವನ್ನ ಹೆಚ್ಚಿಸುವ ಗ್ಯಾರಂಟಿ ಕೊಡುತ್ತೆ. ಇದು ಆರ್ಥಿಕತೆಯ ದೃಷ್ಟಿಕೋನ ಆಯ್ತು. ಆದ್ರೆ ನಾವು ಈ ತರಹ ಡೀಪ್ ವರ್ಕ್ ಮಾಡ್ತೀವಿ ಅಂದಾಗ ನಮ್ಮ ಮೆದುಳಿನ ಒಳಗೆ ವಾಸ್ತವಾಡಿ ಏನಾಗ್ತಾ ಇರುತ್ತೆ? ನರವಿಜ್ಞಾನ ಅಥವಾ ನ್ಯೂರೋಬಯಾಲಜಿ ಇದ್ರ ಬಗ್ಗೆ ಏನ್ ಹೇಳುತ್ತೆ? ಯಾಕಂದ್ರೆ ಕಲಿಯೋದು ಅಂದ್ರೆ ಕೇವಲ ಪುಸ್ತಕ ಓದುವುದಲ್ವಲ್ಲ. ಖಂಡಿತ ಅಲ್ಲ. ಕಲಿಯುವಿಕೆಯ ನರವಿಜ್ಞಾನದ ಬಗ್ಗೆ ಡ್ಯಾನಿಯಲ್ ಕಾಯ್ಲ್ ಅವರ ಸಂಶೋಧನೆ ಅದ್ಭುತವಾದ ಉತ್ತರ ಕೊಡುತ್ತೆ. ನಾವು ಯಾವುದಾದ್ರೂ ಕಷ್ಟದ ವಿಷಯ ಕಲಿಯುವಾಗ ನಮ್ಮ ಮೆದುಳಿನಲ್ಲಿರೋ ನರಕೋಶಗಳ ಅಂದ್ರೆ ನ್ಯೂರಾನ್ಗಳ ಸುತ್ತ ಮೈಲಿನ್ ಅನ್ನೋ ಒಂದು ಕೊಬ್ಬಿನ ಪದರ ಹುಟ್ಕೊಡುತ್ತೆ. ಇದು ಒಂದು ರೀತಿ ಎಲೆಕ್ಟ್ರಿಕ್ ವೈರ್ಗಿರೋ ಪ್ಲಾಸ್ಟಿಕ್ ಕವರ್ ಅಥವಾ ಇನ್ಸುಲೇಷನ್ ತರಹ. ಅಂದ್ರೆ ಆ ಮೈಲಿನ್ ಪದರ ದಪ್ಪ ಆದಷ್ಟು ನಮ್ಮ ಮೆದುಳಿನ ಆ ಭಾಗದ ಸಿಗ್ನಲ್ಗಳು ಫಾಸ್ಟ್ ಆಗಿ ಮತ್ತೆ ನಿಖರವಾಗಿ ಹೋಗುತ್ತೆ ಅಂತಾನಾ? ನಿಖರವಾಗಿ. ನಾವು ಎಷ್ಟು ಆಳವಾಗಿ ಅಡೆತಡೆ ಇಲ್ಲದೆ ಏಕಾಗ್ರತೆಯಿಂದ ಒಂದೇ ಕೆಲಸ ಮಾಡ್ತೀವೋ ಆ ಮೈಲಿನ್ ಪದರ ಅಷ್ಟು ದಪ್ಪ ಆಗುತ್ತೆ. ಆಗ ನಾವು ಆ ಕೆಲಸದಲ್ಲಿ ಪರಿಣತರಾಗ್ತೀವಿ. ಆದರೆ ನಾವು ಏಕಕಾಲದಲ್ಲಿ ಹಲವು ಕೆಲಸಗಳನ್ನ ಮಲ್ಟಿಟಾಸ್ಕಿಂಗ್ ಮಾಡಿದ್ರೆ ಏನಾಗುತ್ತೆ ಯೋಚಿಸಿ. ಏನಾಗುತ್ತೆ? ನೀವು 10 ಕೆಲಸ ಒಟ್ಟಿಗೆ ಮಾಡಿದಾಗ ಮೆದುಳಿನ 10 ಬೇರೆ ಬೇರೆ ನರಮಂಡಲಗಳು ಗೊಂದಲದಿಂದ ಒಟ್ಟಿಗೆ ಆಕ್ಟಿವ್ ಆಗ್ತವೆ. ಆಗ ಯಾವ ಒಂದಕ್ಕೂ ಸರಿಯಾಗಿ ಮೈಲಿನ್ ಪದರ ಬೆಳೆಯೋದೇ ಇಲ್ಲ. ಸೊ ನಾವು ಅನ್ಕೊಂಡಂತೆ ಮಲ್ಟಿಟಾಸ್ಕಿಂಗ್ ಒಂದು ಶಕ್ತಿಯಲ್ಲ, ಅದೊಂದು ಭ್ರಮೆ ಅಲ್ವಾ? ಕೇವಲ 10 ನಿಮಿಷಕ್ಕೊಮ್ಮೆ ಇಮೇಲ್ ನೋಡೋದು ಕೂಡ ನಮ್ಮ ಮೈಲಿನ್ ಬೆಳವಣಿಗೆಯನ್ನ ಹೇಗೆ ನಾಶ ಮಾಡುತ್ತೆ ಅನ್ನೋದು ನಿಜಕ್ಕೂ ಭಯ ಹುಟ್ಟಿಸುವ ವಿಷಯ. ಹೌದು. ಇದರ ಜೊತೆಗೆ ಪ್ರೊಫೆಸರ್ ಸೋಫಿ ಲೆರಾಯ್ ಅವರ ಅಟೆನ್ಷನ್ ರೆಸಿಡ್ಯೂ ಅಂದ್ರೆ ಗಮನದ ಉಳಿಕೆ ಅನ್ನೋ ಕಾನ್ಸೆಪ್ಟ್ ಬಗ್ಗೆಯೂ ನಾವು ಮಾತಾಡ್ಲೇಬೇಕು. ಖಂಡಿತ. ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ನೀವೊಂದು ಕಷ್ಟದ ರಿಪೋರ್ಟ್ ಬರೀತಾ ಇದ್ದೀರಾ ಅಂದ್ಕೊಳ್ಳಿ. ಮಧ್ಯದಲ್ಲಿ ಒಂದೇ 1 ನಿಮಿಷ ಇಮೇಲ್ ಚೆಕ್ ಮಾಡ್ತೀನಿ ಅಂತ ಸ್ಕ್ರೀನ್ ಬದಲಾಯಿಸ್ತೀರಾ. ಇಮೇಲ್ ನೋಡಿ ವಾಪಸ್ ರಿಪೋರ್ಟ್ ಬರೆಯಕ್ಕೆ ಶುರು ಮಾಡ್ತೀರಾ. ಆದ್ರೆ ನಿಮ್ಮ ಮೆದುಳು 100% ವಾಪಸ್ ಬಂದಿರೋದಿಲ್ಲ. ಹೌದು ತಾನೆ. ಆ ಇಮೇಲಲ್ಲಿ ಬಾಸ್ ಏನೋ ಕೇಳಿರ್ತಾರೆ, ಅದನ್ನ ಹೆಂಗ್ ಸಾಲ್ವ್ ಮಾಡೋದು ಅಂತ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಅದನ್ನೇ ಗಮನದ ಉಳಿಕೆ ಅನ್ನೋದು. ನಿಮ್ಮ ಗಮನದ ಒಂದಷ್ಟು ಭಾಗ ಆ ಇಮೇಲ್ನ ಯೋಚನೆಯಲ್ಲೇ ಅಂಟುಕೊಂಡಿರುತ್ತೆ. ಇದರಿಂದ ನಿಮ್ಮ ಈಗಿನ ಕೆಲಸದ ಕಾರ್ಯಕ್ಷಮತೆ ಸಂಪೂರ್ಣವಾಗಿ ಕುಸಿಯುತ್ತೆ. ಅಬ್ಬಾ, ಬರೀ ಒಂದು ಇಮೇಲ್ ಚೆಕ್ ಮಾಡೋದ್ರಿಂದ ಇಷ್ಟೆಲ್ಲ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಮಿಹಾಲಿ ಚಿಕ್ಸೆಂಟ್ಮಿಹಾಲಿ ಅವರ ಫ್ಲೋ ಸಿದ್ಧಾಂತವು ಮತ್ತೊಂದು ಆಸಕ್ತಿದಾಯಕ ಆಯಾಮವನ್ನು ನೀಡುತ್ತದೆ. ಆಳವಾದ ಕೆಲಸವು ಕೇವಲ ನಮಗೆ ಆರ್ಥಿಕ ಲಾಭ ತರುವುದಿಲ್ಲ, ಅದು ಮನುಷ್ಯನಿಗೆ ಅತೀವ ಸಂತೋಷವನ್ನು ನೀಡುತ್ತದೆ. ನಿಜ. ಮನುಷ್ಯ ತನ್ನ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಿ ಒಂದು ಸವಾಲಿನ ಕೆಲಸದಲ್ಲಿ ಮುಳುಗಿ ಹೋದಾಗ ಆ ಸ್ಥಿತಿಯನ್ನು ಫ್ಲೋ ಎನ್ನುತ್ತಾರೆ. ಅಲ್ಲಿ ಸಮಯದ ಅರಿವಿರುವುದಿಲ್ಲ, ಬೇರೆ ಯಾವುದೇ ಚಿಂತೆಗಳಿರುವುದಿಲ್ಲ. ಸರಿ,
ಮೆದುಳಿನ ವಿಜ್ಞಾನವನ್ನು ಅರ್ಥ ಮಾಡಿಕೊಂಡ ನಂತರ ಇದನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಇರುವ ವಿಭಿನ್ನ ವಿಧಾನಗಳಾವುವು? ಎಲ್ಲರೂ ರೂಮ್ನಲ್ಲಿ ಲಾಕ್ ಆಗೋಕ್ಕಾಗಲ್ವಲ್ವಾ? ಪ್ರತಿಯೊಬ್ಬರ ಜೀವನ ಶೈಲಿಗೆ ತಕ್ಕಂತೆ ಆಳವಾದ ಕೆಲಸವನ್ನು ಅಳವಡಿಸಿಕೊಳ್ಳಲು 4 ಮುಖ್ಯ ತತ್ವಗಳಿವೆ. ಮೊದಲನೆಯದು ಮೊನಾಸ್ಟಿಕ್ ತತ್ವ ಅಥವಾ ಸನ್ಯಾಸಿ ತತ್ವ. ಡೊನಾಲ್ಡ್ ಕ್ನೂತ್ ಮತ್ತೆ ನೀಲ್ ಸ್ಟೀಫನ್ಸನ್ ಅವರಂತಹ ಶ್ರೇಷ್ಠ ಚಿಂತಕರಿದನ್ನು ಬಳಸ್ತಾರೆ. ಇವರು ಹೊರಜಗತ್ತಿನ ಎಲ್ಲಾ ಸಂಪರ್ಕ ಕಟ್ ಮಾಡ್ತಾರೆ. ಇಮೇಲ್, ಸೋಷಿಯಲ್ ಮೀಡಿಯಾ ಯಾವುದೂ ಇರಲ್ಲ. ಒಂದು ನಿಮಿಷ, ಇದು ನನಗೆ ಅಥವಾ ಸಾಮಾನ್ಯ ಕಾರ್ಪೊರೇಟ್ ಉದ್ಯೋಗಿಗಳಿಗೆ ಖಂಡಿತ ಸಾಧ್ಯವಿಲ್ಲ. ನಾನು ಇಮೇಲ್ ನೋಡಲ್ಲ ಅಂತ ಕೂತ್ರೆ ನಾಳೆಯೇ ನನ್ನ ಕೆಲ್ಸ ಹೋಗುತ್ತೆ. ಇದು ಪ್ರಾಕ್ಟಿಕಲ್ ಅಲ್ವೇ ಅಲ್ಲ. ನೀವ್ ಹೇಳೋದ್ ಸರಿ. ಮೊನಾಸ್ಟಿಕ್ ತತ್ವ ಎಲ್ಲರಿಗೂ ಅಲ್ಲ. ಅದಕ್ಕೆ ಎರಡನೇದು ಬೈಮೋಡಲ್ ತತ್ವ ಇರೋದು. ಆಡಮ್ ಗ್ರಾಂಟ್ ಅನ್ನೋ ಪ್ರೊಫೆಸರ್ ಇದನ್ನ ಅದ್ಭುತವಾಗಿ ಬಳಸ್ತಾರೆ. ಅವರು ವರ್ಷದ ಕೆಲವು ತಿಂಗಳು ಅಥವಾ ವಾರದ ಕೆಲವು ದಿನಗಳನ್ನ ಸಂಪೂರ್ಣವಾಗಿ ಡೀಪ್ ವರ್ಕ್ಗೆ ಮೀಸಲಿಡ್ತಾರೆ. ಅಂದ್ರೆ ಆ ದಿನಗಳಲ್ಲಿ ಕಚೇರಿಯ ಬಾಗಿಲು ಮುಚ್ಚಿ ಔಟ್ ಆಫ್ ಆಫೀಸ್ ಮೆಸೇಜ್ ಹಾಕಿರ್ತಾರೆ. ಕರೆಕ್ಟ್. ಉಳಿದ ದಿನಗಳಲ್ಲಿ ಸಾಮಾನ್ಯ ಮೀಟಿಂಗ್, ಇಮೇಲ್ ರಿಪ್ಲೈ ಮಾಡ್ತಾರೆ. ಓಕೆ, ಇದು ಸ್ವಲ್ಪ ಪರವಾಗಿಲ್ಲ. ಆದ್ರೆ ನಮ್ಗೆ ಪ್ರತಿದಿನ ಸ್ವಲ್ಪ ಟೈಮ್ ಬೇಕು ಅಂದ್ರೆ ಅದಕ್ಕೆ ಮೂರನೇದು ರಿದಮಿಕ್ ತತ್ವ. ಇದು ಬಹುತೇಕ ಉದ್ಯೋಗಿಗಳಿಗೆ ಬೆಸ್ಟ್. ಬ್ರಯಾನ್ ಚಾಪೆಲ್ ಅನ್ನೋ ವ್ಯಕ್ತಿ ಫುಲ್ ಟೈಮ್ ಕೆಲಸ ಮಾಡ್ತಾ ತಮ್ಮ PhD ಪ್ರಬಂಧ ಬರಿಬೇಕಿತ್ತು. ಅವರು ಪ್ರತಿದಿನ ಮುಂಜಾನೆ 5 ಗಂಟೆಯಿಂದ 7:30ವರೆಗೆ ಎದ್ದು ಬರೆಯೋ ಅಭ್ಯಾಸ ಮಾಡ್ಕೊಂಡ್ರು. ಒಂದು ಲಯ ಅಂದ್ರೆ ರಿದಮ್ ಸೆಟ್ ಮಾಡ್ಕೊಳ್ಳೋದು. ಇದು ನಮ್ಗೆಲ್ಲ ಮಾಡಬಹುದು. ಹೌದು. ಮತ್ತೆ ಕೊನೆಯದಾಗಿ ಜರ್ನಲಿಸ್ಟಿಕ್ ತತ್ವ. ಪತ್ರಕರ್ತ ವಾಲ್ಟರ್ ಐಸಾಕ್ಸನ್ನವರು ಬಿಡುವು ಸಿಕ್ಕಾಗೆಲ್ಲ, ಅದು ಕೇವಲ 20 ನಿಮಿಷ ಇರ್ಬೋದು, ತಕ್ಷಣವೇ ಡೀಪ್ ವರ್ಕ್ ಮೋಡ್ಗೆ ಶಿಫ್ಟ್ ಆಗ್ತಿದ್ರು. ಆದ್ರೆ ಜರ್ನಲಿಸ್ಟಿಕ್ ತತ್ವ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಯಾಕಂದ್ರೆ ತಕ್ಷಣ ಸ್ವಿಚ್ ಆಗೋದು ಮೆದುಳಿಗೆ ಪ್ರಾಕ್ಟೀಸ್ ಇರಲ್ಲ. ಇವೆಲ್ಲದರ ನಡುವೆ ನಾವು ನಮ್ಮ ಟೀಮ್ ಜೊತೆ ಹೇಗೆ ಡೀಲ್ ಮಾಡ್ಬೇಕು? ಇಲ್ಲಿನ ಕುತೂಹಲಕಾರಿ ವಿಷಯವೇನೆಂದ್ರೆ, ಈ ಯಾವ ತತ್ವ ಫಾಲೋ ಮಾಡಿದ್ರೂ ವೃತ್ತಿಪರ ಸಂಬಂಧಗಳಿಗೆ ಧಕ್ಕೆ ಆಗದಂತೆ ನಮ್ಮ ಏಕಾಗ್ರತೆಯ ಗಡಿಗಳನ್ನ ಸಹೋದ್ಯೋಗಿಗಳಿಗೆ ತಿಳಿಸುವುದು ಅತಿ ಮುಖ್ಯ. ನಾನು ಈ 2 ಗಂಟೆ ಇಮೇಲ್ ನೋಡಲ್ಲ, ತುರ್ತಿದ್ರೆ ಕಾಲ್ ಮಾಡಿ ಅಂತ ಸ್ಪಷ್ಟವಾಗಿ ಹೇಳಬೇಕು. ನಾವು ಇಮೇಲ್ಗೆ ತಕ್ಷಣ ಉತ್ತರಿಸಿದ್ದರೆ ಜಗತ್ತೇನು ಮುಳುಗು ಹೋಗುವುದಿಲ್ಲ ಎಂಬುದನ್ನು ನಾವು ಮೊದಲು ನಂಬಬೇಕು. ಎಕ್ಸಾಕ್ಟ್ಲಿ. ನಮಗೊಪ್ಪುವ ತತ್ವವನ್ನು ಆಯ್ಕೆ ಮಾಡಿದ ಮೇಲೆ ಅದನ್ನು ಕಾರ್ಯಗತಗೊಳಿಸಲು ನಮಗೆ ಎಂಥ ವಾತಾವರಣ ಬೇಕು ಅನ್ನೋದು ಮುಂದಿನ ಪ್ರಶ್ನೆ. ಡೇವಿಡ್ ಡಿವಾನೆ ಅವರ ಯುಡೈಮೋನಿಯಾ ಮಷೀನ್ ಪರಿಕಲ್ಪನೆ ನಿಜಕ್ಕೂ ಅದ್ಭುತವಾಗಿದೆ. ಕಚೇರಿಯ ವಿನ್ಯಾಸ ಹೇಗಿರ್ಬೇಕು ಎಂದ್ರೆ, ಒಬ್ಬ ವ್ಯಕ್ತಿ 5 ಬೇರೆ ಬೇರೆ ಕೊಠಡಿಗಳನ್ನು ದಾಟಿ ಹೋಗಬೇಕು. ಹೌದು. ಮೊದಲು ಗ್ಯಾಲರಿ, ಆಮೇಲೆ ಕಾಫಿ ಕುಡಿಯೋ ಜಾಗ, ಆಮೇಲೆ ಲೈಬ್ರರಿ, ಆಮೇಲೆ ಸಾಮಾನ್ಯ ಕಚೇರಿ, ಮತ್ತೆ ಕೊನೆಯದಾಗಿ ಸಂಪೂರ್ಣ ಸೌಂಡ್ ಪ್ರೂಫ್ ಆಗಿರುವ ಡೀಪ್ ವರ್ಕ್ ಚೇಂಬರ್. ಆ ವಿನ್ಯಾಸವೇ ಮನುಷ್ಯನನ್ನು ಮೆಂಟಲಿ ಸ್ಟೆಪ್ ಬೈ ಸ್ಟೆಪ್ ಪ್ರಿಪೇರ್ ಮಾಡುತ್ತೆ. ಎಲ್ಲರಿಗೂ ಇಂತಹ ಕಚೇರಿ ಸಿಗದಿರ್ಬೋದು, ಆದರೆ ನಾವು ನಮ್ಮ ಹೋಮ್ ಆಫೀಸ್ನಲ್ಲಿ ಡೆಸ್ಕ್ ಮೇಲಿರುವ ಅನಗತ್ಯ ವಸ್ತುಗಳನ್ನು ತೆಗೆದು ನೋಟಿಫಿಕೇಷನ್ ಆಫ್ ಮಾಡಿ ಒಂದು ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ ಹಾಕೊಂಡ್ರೆ ಅದೇ ನಮ್ಗೊಂದು ಚಿಕ್ಕ ಚೇಂಬರ್. ನಿಜ. ಇನ್ನು ಜೆ.ಕೆ. ರೌಲಿಂಗ್ ಅವರು ಹ್ಯಾರಿ ಪಾಟರ್ ಬರೆಯುವಾಗ ಮಾಡಿದ ಗ್ರ್ಯಾಂಡ್ ಜೆಸ್ಚರ್ಸ್ ಅಂದ್ರೆ ಬೃಹತ್ ಪ್ರಯತ್ನ ನಮ್ಮೆಲ್ಲರಿಗೂ ಪಾಠವಾಗಬಲ್ಲದು. ಮನೆಯಲ್ಲಿ ಬರೆಯಲು ಸಾಧ್ಯವಾಗದಿದ್ದಾಗ ಅವರು ಎಡಿನ್ಬರ್ಗ್ನ ಅತ್ಯಂತ ದುಬಾರಿ ಬಾಲ್ಮೋರಲ್ ಹೋಟೆಲ್ನ ಒಂದು ಸೂಟನ್ನು ಬಾಡಿಗೆಗೆ ಪಡೆದ್ರು. ದಿನಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ. ಹೌದು. ಅಷ್ಟು ಹಣ ಕೊಟ್ಟು ಅಲ್ಲಿ ಕುಳಿತಾಗ ಮೆದುಳಿಗೆ ಇದು ಅತ್ಯಂತ ಪ್ರಮುಖವಾದ ಕೆಲಸ, ಟೈಮ್ ವೇಸ್ಟ್ ಮಾಡಬಾರ್ದು ಎಂಬ ಸಂದೇಶ ರವಾನೆ ಆಗ್ತದೆ. ಏಕಾಗ್ರತೆ ತಾನಾಗೆ ಬರ್ತದೆ. ಇಲ್ಲೇ ನೋಡಿ, ಇದು ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಕೇವಲ ವಾತಾವರಣ ಸೃಷ್ಟಿಸಿದ್ರೆ ಸಾಲದು, ನಮ್ಮ ದಿನಚರ್ಯೆಯ ನಿರ್ವಹಣೆ ಕೂಡ ಅಷ್ಟೇ ಮುಖ್ಯ. ದಿನದ ಪ್ರತಿಯೊಂದು ನಿಮಿಷವನ್ನು ಯೋಜಿಸುವುದು, ಶೆಡ್ಯೂಲಿಂಗ್ ಎವ್ರಿ ಮಿನಿಟ್, ಒಂದು ಪ್ರಬಲವಾದ ತಂತ್ರ ಅಂತ ಪುಸ್ತಕ ಹೇಳುತ್ತೆ. ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಕಾಗದದ ಮೇಲೆ ಇಡೀ ದಿನವನ್ನು ಬ್ಲಾಕ್ಗಳಾಗಿ ವಿಂಗಡಿಸುವುದು. ಆದ್ರೆ ಇದು ತುಂಬಾನೇ ರಿಸ್ಟ್ರಿಕ್ಟಿವ್ ಅಲ್ವಾ? ಪ್ರತಿ ನಿಮಿಷ ಲೆಕ್ಕ ಹಾಕೋಕೆ ನಾವು ರೋಬೋಟ್ಗಳ ಅಂತ ಅನಿಸಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಆದ್ರೆ ಶೆಡ್ಯೂಲ್ ಮಾಡೋದು ಉದ್ದೇಶ ನಿಮ್ಮನ್ನ ಜೈಲಿಗೆ ಹಾಕೋದಲ್ಲ, ಬದಲಿಗೆ ನಿಮ್ಮ ಸಮಯ ಎಲ್ಲಿ ವೇಸ್ಟ್ ಆಗ್ತಿದೆ ಅಂತ ಅರಿವು ಮೂಡಿಸೋದು. ನೀವು ಪ್ಲಾನ್ ಮಾಡಿರೋ ತರಹನೇ ಎಲ್ಲವೂ ಆಗಲ್ಲ. ಮಧ್ಯದಲ್ಲಿ ಏನಾದ್ರೂ ಬಂದ್ರೆ ಶೆಡ್ಯೂಲ್ ಬದಲಾಯಿಸ್ಕೊಳ್ಳಿ. ಓ, ಫ್ಲೆಕ್ಸಿಬಿಲಿಟಿ ಇದೆ. ಖಂಡಿತ. ಆದ್ರೆ ಒಂದು ಪ್ಲಾನ್ ಅಂತ ಇದ್ರೆ ಸುಮ್ನೆ ಯೂಟ್ಯೂಬ್ ನೋಡ್ತಾ ಕೂರೋದು ತಪ್ಪುತ್ತೆ. ಹಾಗೆಯೇ ನಿಮ್ಮ ಮ್ಯಾನೇಜರ್ ಬಳಿ ನೇರವಾಗಿ ಹೋಗಿ, ನನ್ನ ಕೆಲ್ಸದ ಸಮಯದಲ್ಲಿ ಎಷ್ಟು ಶೇಕಡ ಮೇಲ್ಮೈ ಕೆಲಸ ಮಾಡಬೇಕು ಅಂತ ಕೇಳಿ. ಶಾಲೋ ವರ್ಕ್ ಬಜೆಟ್ ಅನ್ನು ನಿರ್ಧರಿಸಿಕೊಳ್ಳೋದು ಜಾಣತನ. ಇದು 30-50% ಮೀರಬಾರ್ದು. ಇದರ ಜೊತೆಗೆ ನಮ್ಮ ಪ್ರೋಗ್ರೆಸ್ ಅಳಿಯೋದು ಹೇಗೆ? ಅತ್ಯಂತ ಪ್ರಭಾವಶಾಲಿ ವಿಧಾನ ಅಂದ್ರೆ 4DS ಫ್ರೇಮ್ವರ್ಕ್.
ಸಾಮಾನ್ಯವಾಗಿ ನಾವು ಕೇವಲ ಔಟ್ಪುಟ್ ಅಥವಾ ಲ್ಯಾಗ್ ಮೆಜರ್ಸ್ ಮಾತ್ರ ಅಳೆಯುತ್ತವೆ. ಎಷ್ಟು ಪುಟ ಬರೆದ್ವಿ, ಎಷ್ಟು ಪ್ರಾಜೆಕ್ಟ್ ಮುಗಿಸಿದ್ವಿ ಅಂತ. ಹೌದು, ನಾವೆಲ್ಲ ಮಾಡೋದದ್ನೇ. ಆದ್ರೆ 4DX ಹೇಳೋದು ಲೀಡ್ ಮೆಜರ್ಸ್ ಕಡೆ ಗಮನ ಕೊಡಿ ಅಂತ. ಅಂದ್ರೆ ಆ ಫಲಿತಾಂಶವನ್ನು ತರುವಂತಹ ಇನ್ಪುಟ್ ಅನ್ನು ಅಳೆಯಿರಿ. ಉದಾಹರಣೆಗೆ, ಈ ವಾರ ನಾನು ಎಷ್ಟು ಗಂಟೆಗಳ ಕಾಲ ಡೀಪ್ ವರ್ಕ್ ಮಾಡಿದ್ದೇನೆ, ಕೇವಲ ಗಡಿಯಾರದ ಲೆಕ್ಕ. ಓ, ಇದು ಸೂಪರ್ ಐಡಿಯಾ. ಒಂದು ಕಾರ್ಡ್ ಮೇಲೆ ವಾರದ ದಿನಗಳನ್ನು ಬರ್ದು ಪ್ರತಿದಿನ ಆಳವಾದ ಕೆಲಸ ಮಾಡಿದ ಗಂಟೆಗಳಿಗೆ ಒಂದು ಗೆರೆ ಎಳೀತಾ ಹೋದ್ರೆ ಆ ದೃಶ್ಯವೇ ನಮಗೆ ಇನ್ನಷ್ಟು ಕೆಲಸ ಮಾಡಲು ಪ್ರೇರಣೆ ನೀಡ್ತದೆ. ಎಕ್ಸಾಕ್ಟ್ಲಿ. ಸರಿ, ನಾವು ಕೆಲ್ಸ ಮಾಡುವ ವಿಧಾನವನ್ನು ಬದಲಾಯಿಸಿದೆವು, ಆದ್ರೆ ನಾವು ಕೆಲ್ಸ ಮಾಡದ ಸಮಯವನ್ನು ಹೇಗೆ ಕಳೆಯುತ್ತೇವೆ ಎಂಬುದು ಕೂಡ ಅಷ್ಟೇ ಮುಖ್ಯ. ಡಿಜಿಟಲ್ ಗೊಂದಲಗಳನ್ನು ತಪ್ಪಿಸುವ, ಮಾನಸಿಕ ಕಿರಿಕಿರಿಯನ್ನು ಜಯಿಸುವುದು ಇಂದಿನ ದೊಡ್ಡ ಸವಾಲು. ನಮಗೆ ಸ್ವಲ್ಪ ಬೋರ್ ಆದ್ರೂ ಜೇಬಿನಿಂದ ಫೋನ್ ತೆಗೆಯೋ ಅಭ್ಯಾಸ ಇದೆ. ಅದೇ ನಮ್ಮ ಮೆದುಳಿನ ಏಕಾಗ್ರತೆಯ ಸ್ನಾಯುಗಳನ್ನ ವೀಕ್ ಮಾಡೋದು. ಇಂಟರ್ನೆಟ್ ಅನ್ನು ಮನರಂಜನೆಗೆ ಬಳಸುವುದನ್ನು ತಡೆಯಲು ಆಫ್ಲೈನ್ ಬ್ಲಾಕ್ಸ್ ರಚಿಸುವುದು ಅತ್ಯಗತ್ಯ. ಅಂದ್ರೆ ಇಂಟರ್ನೆಟ್ ಬಳಸುವ ಸಮಯವನ್ನು ಮೊದಲೇ ನಿಗದಿಪಡಿಸಿ, ಉಳಿದ ಸಮಯದಲ್ಲಿ ಎಷ್ಟೇ ಬೋರ್ ಆದ್ರೂ ಇಂಟರ್ನೆಟ್ ಬಳಸದಿರುವುದು. ಹಾಗೆಯೇ ಆ ಥಿಯೋಡೋರ್ ರೂಸ್ವೆಲ್ಟ್ ಅವರ ರೂಸ್ವೆಲ್ಟ್ ಡ್ಯಾಶಸ್ ತಂತ್ರ ಬಹಳ ಉಪಯುಕ್ತ. ಅವರು ಹಾರ್ವರ್ಡ್ನಲ್ಲಿದ್ದಾಗ ಕಡಿಮೆ ಸಮಯದಲ್ಲಿ ಅತಿಯಾದ ತೀವ್ರತೆಯಿಂದ ಓದಿ ಮುಗಿಸುತ್ತಿದ್ರು. ನಾವು ಕೂಡ ಕಚೇರಿಯಲ್ಲಿ ಸಾಮಾನ್ಯವಾಗಿ 2 ಗಂಟೆ ಹಿಡಿಯುವ ಕೆಲಸವನ್ನು ಕೇವಲ 1 ಗಂಟೆಯಲ್ಲಿ ಮುಗಿಸಲು ನಮಗೆ ಒಂದು ಕೃತಕ ಡೆಡ್ಲೈನ್ ಹಾಕೊಳ್ಬೇಕು. ಹೌದು, ಆ ಸಮಯದಲ್ಲಿ ಇಡೀ ಪ್ರಪಂಚವನ್ನು ಮರೆತು ಕೇವಲ ಕೆಲಸದ ಮೇಲೆ ಎರಗಬೇಕು. ಮತ್ತೆ ನೀವು ಟ್ರಾವೆಲ್ ಮಾಡ್ತಿರುವಾಗ ಅಥವಾ ವಾಕಿಂಗ್ ಹೋಗುವಾಗ ಹೆಡ್ಫೋನ್ ಹಾಕಿ ಹಾಡು ಕೇಳುವ ಬದಲು ಯಾವುದಾದ್ರೂ ಒಂದು ವೃತ್ತಿಪರ ಸಮಸ್ಯೆಯ ಬಗ್ಗೆ ಮೆದುಳಿನಲ್ಲೇ ಆಳಲಾಗಿ ಯೋಚಿಸುವ ಉತ್ಪಾದಕ ಧ್ಯಾನ ಅಥವಾ ಪ್ರೊಡಕ್ಟಿವ್ ಮೆಡಿಟೇಷನ್ ರೂಢಿಸ್ಕೊಳ್ಬೇಕು. ಇಸ್ಪಿಟ್ ಎಲೆಗಳನ್ನು ನೆನಪಿಟ್ಟುಕೊಳ್ಳುವಂತಹ ಮೆದುಳಿನ ವ್ಯಾಯಾಮಗಳು ಕೂಡ ನಮ್ಮ ಫೋಕಸ್ ಅನ್ನು ಶಾರ್ಪ್ ಮಾಡುತ್ತವೆ. ಮತ್ತೆ ನನಗೆ ಈ ಇಡೀ ಚರ್ಚೆಯಲ್ಲಿ ಅತ್ಯಂತ ಇಷ್ಟವಾದ ಕಾನ್ಸೆಪ್ಟ್ ಅಂದ್ರೆ ಶಟ್ ಡೌನ್ ಕಂಪ್ಲೀಟ್ ಎಂಬ ಕಟ್ಟುನಿಟ್ಟಿನ ಸಂಜೆಯ ದಿನಚರ್ಯ. ಕೆಲಸ ಮುಗಿದ ಮೇಲೆ ನಾಳಿನ ಕೆಲಸಗಳನ್ನು ಒಂದು ನೋಟ್ಬುಕ್ನಲ್ಲಿ ಬರೆದಿಟ್ಟು ಲ್ಯಾಪ್ಟಾಪ್ ಮುಚ್ಚಿ ಶಟ್ ಡೌನ್ ಕಂಪ್ಲೀಟ್ ಎಂದು ಹೇಳುವುದು. ಆಮೇಲೆ ಯಾವುದೇ ಕಾರಣಕ್ಕೂ ಕೆಲಸದ ಇಮೇಲ್ ಆಗಲಿ ಯೋಚನೆಯಾಗಲಿ ಮಾಡದಿರುವುದು. ಇದು ಕೇಳೋಕೆ ಸಿಂಪಲ್ ಆದ್ರೆ ಇದ್ರ ಹಿಂದೆ ದೊಡ್ಡ ಸೈಕಲಾಜಿಕಲ್ ಕಾರಣ ಇದೆ. ಇದು ಜೈಗಾರ್ನಿಕ್ ಪರಿಣಾಮವನ್ನು ತಡೆಯುತ್ತದೆ. ಅಂದ್ರೆ ನಾವು ಇವತ್ತು 10 ಇಮೇಲ್ಗೆ ರಿಪ್ಲೈ ಮಾಡಿರ್ತೀವಿ, ಅದು ನೆನಪಿರಲ್ಲ. ಆದರೆ ಯಾವ ಒಂದು ಇಮೇಲ್ಗೆ ರಿಪ್ಲೈ ಮಾಡಿಲ್ಲವೋ ಅದು ಸಂಜೆ ಮನೆಗೆ ಹೋದ ಮೇಲೂ ನಮ್ಮ ತಲೆಯಲ್ಲಿ ಕೊರೆಯುತ್ತಲೇ ಇರುತ್ತೆ, ಹೌದಾ? ಎಕ್ಸಾಕ್ಟ್ಲಿ. ಅಪೂರ್ಣವಾಗಿರುವ ಕೆಲಸಗಳು ನಮ್ಮ ಮೆದುಳಿನಲ್ಲಿ ರಿಂಗಣಿಸುತ್ತಲೇ ಇರ್ತವೆ. ಅದಕ್ಕೆ ನೀವು ನಾಳಿನ ಯೋಜನೆ ಮಾಡಿಟ್ಟು ಶಟ್ ಡೌನ್ ಕಂಪ್ಲೀಟ್ ಅಂದಾಗ ಇಂದಿನ ಕೆಲಸ ಮುಗೀತು ಅಂತ ಮೆದುಳಿಗೆ ಸ್ಪಷ್ಟ ಸಂದೇಶ ನೀಡಿದ ಹಾಗೆ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ. ನಾವು ನಮ್ಮ ಮೆದುಳಿಗೆ ವಿಶ್ರಾಂತಿ ನೀಡದೆ ವಿರಾಮದ ಸಮಯದಲ್ಲೂ ಡಿಜಿಟಲ್ ಪರದೆಯನ್ನು ನೋಡುತ್ತಾ ಕೆಲಸದ ಬಗ್ಗೆ ಯೋಚಿಸುತ್ತಿದ್ರೆ ಮರುದಿನ ಆಳವಾದ ಕೆಲಸ ಮಾಡಲು ನಮಗೆ ಶಕ್ತಿ ಎಲ್ಲಿಂದ ಬರ್ತದೆ? ಖಂಡಿತ ಬರಲ್ಲ. ಅದಕ್ಕೆ ಅಟೆನ್ಷನ್ ರೆಸ್ಟೋರೇಷನ್ ಥಿಯರಿ ಹೇಳೋದು, ಪ್ರಕೃತಿಯ ನಡುವೆ ನಡೆಯೋದ್ರಿಂದ, ಕುಟುಂಬದ ಜೊತೆ ಸಮಯ ಕಳೆಯೋದ್ರಿಂದ ಅಥವಾ ಮೆದುಳಿಗೆ ಸಂಪೂರ್ಣ ವಿಶ್ರಾಂತಿ ನೀಡೋದ್ರಿಂದ ಮಾತ್ರ ನಮ್ಮ ನಿರ್ದೇಶಿತ ಗಮನದ ಶಕ್ತಿ ಮರುಪೂರ್ಣಗೊಳ್ಳುತ್ತದೆ. ಸಂಜೆಯ ಸಂಪೂರ್ಣ ವಿರಾಮವು ಮರುದಿನದ ಆಳವಾದ ಕೆಲಸಕ್ಕೆ ಇಂಧನವಿದ್ದಂತೆ. ಒಟ್ಟಾರೆಯಾಗಿ ಹೇಳುವುದಾದರೆ ಆಳವಾದ ಕೆಲಸವು ಕೇವಲ ನಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸುವ ಯಾಂತ್ರಿಕ ಸಾಧನವಲ್ಲ, ನಮ್ಮ ವೃತ್ತಿ ಜೀವನ ಮತ್ತೆ ವೈಯಕ್ತಿಕ ಜೀವನದಲ್ಲಿ ಒಂದು ಅರ್ಥಪೂರ್ಣ ಹಾಗೂ ತೃಪ್ತಿದಾಯಕ ಅನುಭವವನ್ನು ನೀಡುವ ಮಾರ್ಗ ಇದು. ಕರಕುಶಲಕರ್ಮಿಗಳು ತಮ್ಮ ಕೈಯಾರೆ ಕೆತ್ತಿದ ಸುಂದರವಾದ ಮೂರ್ತಿಯನ್ನು ನೋಡಿ ಹೇಗೆ ಆನಂದಿಸುತ್ತಾರೋ ಅದೇ ರೀತಿ ಜ್ಞಾನ ಆಧಾರಿತ ಉದ್ಯೋಗಿಗಳು ತಮ್ಮ ಆಳವಾದ ಚಿಂತನೆಯಿಂದ ಹೊಮ್ಮಿದ ಅತ್ಯುತ್ತಮ ಕೆಲಸವನ್ನು ನೋಡಿ ಖುಷಿಪಡಬಹುದು. ನಿಖರವಾಗಿ ಹೇಳಿದ್ದೀರಿ. ಮೇಲ್ಮೈ ಕೆಲಸಗಳು ಕೇವಲ ನಮ್ಮನ್ನು ಬ್ಯುಸಿಯಾಗಿ ಇಡ್ತವೆ, ಆದರೆ ಆಳವಾದ ಕೆಲಸಗಳು ನಮ್ಮನ್ನು ಬೆಳೆಸುತ್ತವೆ. ಇಂಟರ್ನೆಟ್ ಜಗತ್ತಿನಲ್ಲಿ ಎಲ್ಲವೂ ಸುಲಭವಾಗಿ ಲಭ್ಯವಿರುವಾಗ ಬೇರೆಯವರು ಮಾಡಲಾಗದಂತಹ ಕಠಿಣವಾದ ಮತ್ತು ಮೌಲ್ಯಯುತವಾದದ್ದನ್ನು ಸೃಷ್ಟಿಸುವ ಸಾಮರ್ಥ್ಯವೇ ಮನುಷ್ಯನನ್ನು ಭಿನ್ನವಾಗಿಸುತ್ತದೆ. ಈ ಸುದೀರ್ಘ ಚರ್ಚೆಯ ನಂತರ ನಾವೆಲ್ಲರೂ ಆಲೋಚಿಸಲು ಒಂದು ಹೊಸ ವಿಚಾರದೊಂದಿಗೆ ಮುಕ್ತಾಯ ಮಾಡೋಣ. ಭವಿಷ್ಯದಲ್ಲಿ ಯಂತ್ರಗಳು ಮತ್ತೆ ಕೃತಕ ಬುದ್ಧಿಮತ್ತೆ ನಮ್ಮ ಹೆಚ್ಚಿನ ಮೇಲ್ಮೈ ಕೆಲಸಗಳನ್ನು ಖಂಡಿತ ವಹಿಸಿಕೊಳ್ಳಲಿವೆ.
ರಿಪೋರ್ಟ್ ಬರೆಯುವುದು, ಇಮೇಲ್ ಕಳುಹಿಸುವುದು, ಡೇಟಾ ವಿಶ್ಲೇಷಣೆ ಇವೆಲ್ಲವೂ ತಂತ್ರಜ್ಞಾನದ ಪಾಲಾಗಲಿವೆ. ಖಂಡಿತ. ಹಾಗಾದ್ರೆ ಮುಂಬರುವ ದಶಕದಲ್ಲಿ ಸಂಪತ್ತು ಅಥವಾ ತಂತ್ರಜ್ಞಾನಕ್ಕಿಂತಲೂ ಕೇವಲ 5 ನಿಮಿಷಗಳ ಕಾಲ ಯಾವುದೇ ಪರದೆಯ ಸಹಾಯವಿಲ್ಲದೆ ಒಂದು ವಿಚಾರದ ಮೇಲೆ ನಿರಂತರವಾಗಿ ಗಮನ ಕೇಂದ್ರೀಕರಿಸುವ ಮನುಷ್ಯನ ಸಾಮರ್ಥ್ಯವೇ ಜಗತ್ತಿನ ಅತಿ ದೊಡ್ಡ ಐಷಾರಾಮಿ ಮತ್ತೆ ಸ್ಪರ್ಧಾತ್ಮಕ ಅಸ್ತ್ರವಾಗಲಿದೆಯೇ? ಆಳವಾಗಿ ಯೋಚಿಸಿ. ಸಮುದ್ರದ ಮೇಲ್ಮೈಯಲ್ಲಿ ಶಬ್ದ ಮಾಡುತ್ತಾ ಜೆಟ್ಸ್ಕಿ ಓಡಿಸುತ್ತಲೇ ಇರುತ್ತೇವೆಯೋ ಅಥವಾ ಆಳಕ್ಕಿಳಿದು ಬೆಲೆಬಾಳುವ ಮುತ್ತು ತರುತ್ತೇವೆಯೋ? ಆಯ್ಕೆ ನಮಗೇ ಬಿಟ್ಟಿದ್ದು.